ಬಿತ್ತನೆ ನಾನು ಅಧಿಕಾರಿಗಳ ಸಭೆ ಆಯ್ತು ಈಗ ಆ, ಮಂಡ್ಯ IBಯಲ್ಲಿ DC ಅವರು ಎಲ್ಲರೂ ಬಂದಿದ್ದರು. ಅವರ ಪ್ರಕಾರ 5% ಮಾತ್ರ ಬಿತ್ತನೆ ಆಗಿದೆ, 95% ಬಿತ್ತನೆ ಆಗಿಲ್ಲ. ಈಗ ಈ 4-5 ದಿನದಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಥರದ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಬರ ಬಂದಿರೋವಂಥದ್ದು, ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಇರತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕಾಯಿತು? ಕೂಡಲೇ ಒಂದು ಸರ್ವಪಕ್ಷದ ಸಭೆ ಕರಿಬೇಕಾಯಿತು. ರೈತ ಮುಖಂಡರನ್ನ ಸಭೆ ಕರೆದು ನೀವು ಯಾವ ಬೆಳೆಗಳನ್ನು ಬೆಳಿತೀರಿ ಅಂತ ಮಾಹಿತಿ ಕೊಡಬೇಕಾಯಿತು. ಅದು ಮಾಡ್ತಾ ಇಲ್ಲ. ಬರೀ ಟೆಂಡರು ಕಸದ್ದು 39,000 ಕೋಟಿ ಟೆಂಡರು ಕಸದ್ದು. ಅರ್ಜೆನ್ಸಿ ಟನಲ್ ರೋಡ್ದು ಅರ್ಜೆನ್ಸಿ ಟೆಂಡರ್ಗಳು ಕರೆಯುವಂಥ ಸರ್ಕಾರನೇ ಹೊರತು ಇಲ್ಲಿ ಮಳೆ ಇಲ್ಲ, ಡ್ಯಾಮ್ಗಳು ಖಾಲಿ ಆಗ್ತಾ ಇದೆ. ಕುಡಿಯೋ ನೀರಿಗೆ ಏನು ಮಾಡಬೇಕು, ಬರ ಬಂದರೆ ಹೇಗೆ ಎದುರಿಸ್ಬೇಕು, ಅದಕ್ಕೆ ಸಭೆ ಏನು ಮಾಡಬೇಕು, ಏನೂ ಇಲ್ಲ. ಇದುವರೆಗೂ ಟೆಂಡರ್ಗಳು ಮಾಡೋಕ್ಕೆ ತೋರ್ತಾ ಇರೋವಂಥ ಇಂಟ್ರೆಸ್ಟು ಈ ಮಳೆ ಸಂದರ್ಭದಲ್ಲಿ ಏನು ಮೋಡ ಬಿತ್ತನೆ ಮಾಡಬೇಕಾ, ಏನು ಯೋಚನೆನೇ ಇಲ್ಲ. ಸಭೆನೇ ಕರೆದಿಲ್ಲ, ಯಾವುದನ್ನು ಕೂಡ ಸಭೆನೇ ಕರೆದಿಲ್ಲ. ಇಂಥ ಕೆಟ್ಟ ಸರ್ಕಾರವನ್ನು ಯಾವತ್ತೂ ನಾವು ನೋಡೋಕ್ಕೆ ಸಾಧ್ಯ. ಏನೋ ಹೊಸ ಸರ್ಕಾರ ಬಂದಿದೆ ಅಂತ ಒಂದು ತಿಂಗಳಾಯಿತು, ಏನಾದರೂ ಬದಲಾವಣೆ ಕರ್ನಾಟಕದಲ್ಲಿ ಇದೆಯಾ? ಏನೂ ಇಲ್ಲ. ಅದೇ ಲಂಚ, ಅದೇ ನಿರಾಸಕ್ತಿ. ಕೃಷಿ ಸಚಿವರಿಲ್ಲ, ಕ್ಯಾಬಿನೆಟ್ ಇನ್ನೂ ಫುಲ್ಫಿಲ್ ಆಗಿಲ್ಲ, ಕ್ಯಾಬಿನೆಟ್ಟು ಮಾಡ್ತಾ ಇಲ್ಲ. ಕ್ಯಾಬಿನೆಟ್ ಕಾಯ್ತಾ ಇದ್ದಾರೆ ಇವರೆಲ್ಲ. ಕ್ಯಾಬಿನೆಟ್ ಮಾಡದೆ ಡಿಲೇ ಮಾಡ್ತಾಯಿದ್ದು. ಬಂದು 15 ದಿನದಲ್ಲೇ ಮಾಡ್ತೀನಿ ಅಂದರು, ಈಗ ಮಾಡ್ತಾ ಇಲ್ಲ. ಏನು ಏನೋ ಡೆಲ್ಲಿಯವ್ರು ಪೇಮೆಂಟ್ ಕೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಪಕ್ಕ ಡೌಟೇ ಇಟ್ಕೊಂಬೇಡ, ಯಾರೂ ಡೌಟು. ರಾಜ್ಯದ ಜನತೆಗೆ ಯಾರಿಗೂ ಡೌಟ್ ಇಲ್ಲ. ಇಲ್ಲಾಂದರೆ ಡಿಲೇ ಯಾಕೆ ಮಾಡ್ತಾಯಿದ್ರಿ? ಫಸ್ಟ್ ಫೇಸಲ್ಲೇ ಮಾಡಬೇಕಾಯ್ತು, ಅಥವಾ ಆಗಿದ್ದು 1 ವಾರದಲ್ಲೇ ಮಾಡಬೇಕಾಯ್ತು. ಈಗ ಬರ ಬಂದಿದೆ, ಇದನ್ನು ಸನ್ನಿವೇಶನ ನಿಭಾಯಿಸ್ಬೇಕಲ್ಲ. ಕೃಷಿ ಸಚಿವರು ಬೇಕು, ಬೇರೆ RDPR ಎಲ್ಲ ಸಚಿವರುಗಳು ಯಾರು ಖಾಲಿ ಅಲ್ಲ. ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬರದ ಅಧ್ಯಯನ ಮಾಡಬೇಕು. ಮಂತ್ರಿಗಳಿಲ್ಲ, ಅಧಿಕಾರಿಗಳ ನಿರಾಸಕ್ತಿಯಾಗಿದೆ. ಅದರಿಂದ ಈ DK ಶಿವಕುಮಾರ್ ಸರ್ಕಾರ ಬಂದು 1 ತಿಂಗಳಾದ್ರೂ ಏನು ಕೆಲಸ ಮಾಡದೆ ಆದಾಯ ಎಲ್ಲಿ ಬರುತ್ತೆ? ಡೆಲ್ಲಿಗೆ ಹಣ ಕಳ್ಸೋಕ್ಕೆ ATM ಮಾಡ್ಕೊಂಡಿದ್ದಾರೆ ಡೆಲ್ಲಿಯವರು. ಅದರ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹೊರತು ಇಲ್ಲಿ ಕಷ್ಟದಲ್ಲಿರೋವಂಥ ರೈತರಿಗೆ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತಾ ಇದೆ. ಅದರ ಬಗ್ಗೆ ಗಮನ ಹರಿಸ್ತಾರೆ.